ನೇತ್ರಾವತಿ ನದಿ ತೀರದಲ್ಲಿ ಶವಹೂತಿಟ ಆರೋಪಕ್ಕೆ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 10ನೇ ದಿನದ ವಿಚಾರಣೆಗೆ ಜಯಂತ್ ಹಾಜರಾಗಿದ್ದರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಜಯಂತ್ ವಿಚಾರಣೆ ಮಾಡಲಾಯಿತು. ಅತ್ತ ವಿಠಲಗೌಡ ಆಪ್ತ ಪ್ರದೀಪ್ನಿಂದಲೂ ಕೂಡ ಹೇಳಿಕೆ ದಾಖಲು ಮಾಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪ್ರದೀಪ್. ಸಿಆರ್ಪಿಸಿ 164 ಅಡಿಯಲ್ಲಿ ಸಾಕ್ಷ್ಯ ಹೇಳಿಕೆಯನ್ನು ಮಾಡಿದ್ದಾರೆ. ಇನ್ನು ಕಾಡಿನಿಂದ ವಿಠಲಗೌಡ ಅವರೇ ಬುರುಡೆಯನ್ನು ತಂದು ಕೊಟ್ಟಿರುವುದಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡ ಅರಣ್ಯದಿಂದ ಬುರುಡೆ ತಂದಿದ್ರು ವಿಠಲ್. ಪ್ರದೀಪ್ ಮಹಜರ್ ನಡೆಸಿದ ಜಾಗದಿಂದ ಬುರುಡೆ ತಂದಿದ್ರು ವಿಠಲ್ ಮತ್ತು ಪ್ರದೀಪ್. ಬಂಗ್ಲೆಗುಡ್ಡದ ಮತ್ತೊಂದು ಜಾಗದಲ್ಲಿ ಬುರುಡೆಯನ್ನು ಅಡಗಿಸಿಟ್ಟಿದ್ರು. ಬಳಿಕ ಗಿರೀಶ್ ಮಠಣ್ಣನವರ್ ಬುರುಡೆ ಅಂದರೆ ಗಿರೀಶ್ ಮಠಣ್ಣವ್ರಿಗೆ ಕೊಡ್ತಾರೆ ವಿಠಲಗೌಡ. ಎಲ್ಲ ಹೇಳಿಕೆಯನ್ನು ದಾಖಲಿಸಿದ್ದಾರೆ ವಿಠಲಗೌಡ ಸ್ನೇಹಿತ ಪ್ರದೀಪಿಂದ. ನೇತ್ರಾವತಿ ನದಿ ತೀರದಲ್ಲಿ ಶವಹೂತಿಟ ಆರೋಪಕ್ಕೆ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 10ನೇ ದಿನದ ವಿಚಾರಣೆಗೆ ಜಯಂತ್ ಹಾಜರಾಗಿದ್ದರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಜಯಂತ್ ವಿಚಾರಣೆ ಮಾಡಲಾಯಿತು. ಅತ್ತ ವಿಠಲಗೌಡ ಆಪ್ತ ಪ್ರದೀಪ್ನಿಂದಲೂ ಕೂಡ ಹೇಳಿಕೆ ದಾಖಲು ಮಾಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪ್ರದೀಪ್. ಸಿಆರ್ಪಿಸಿ 164 ಅಡಿಯಲ್ಲಿ ಸಾಕ್ಷ್ಯ ಹೇಳಿಕೆಯನ್ನು ಮಾಡಿದ್ದಾರೆ. ಇನ್ನು ಕಾಡಿನಿಂದ ವಿಠಲಗೌಡ ಅವರೇ ಬುರುಡೆಯನ್ನು ತಂದು ಕೊಟ್ಟಿರುವುದಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡ ಅರಣ್ಯದಿಂದ ಬುರುಡೆ ತಂದಿದ್ರು ವಿಠಲ್. ಪ್ರದೀಪ್ ಮಹಜರ್ ನಡೆಸಿದ ಜಾಗದಿಂದ ಬುರುಡೆ ತಂದಿದ್ರು ವಿಠಲ್ ಮತ್ತು ಪ್ರದೀಪ್. ಬಂಗ್ಲೆಗುಡ್ಡದ ಮತ್ತೊಂದು ಜಾಗದಲ್ಲಿ ಬುರುಡೆಯನ್ನು ಅಡಗಿಸಿಟ್ಟಿದ್ರು. ಬಳಿಕ ಗಿರೀಶ್ ಮಠಣ್ಣನವರ್ ಬುರುಡೆ ಅಂದರೆ ಗಿರೀಶ್ ಮಠಣ್ಣವ್ರಿಗೆ ಕೊಡ್ತಾರೆ ವಿಠಲಗೌಡ. ಎಲ್ಲ ಹೇಳಿಕೆಯನ್ನು ದಾಖಲಿಸಿದ್ದಾರೆ ವಿಠಲಗೌಡ ಸ್ನೇಹಿತ ಪ್ರದೀಪಿಂದ.